ಎಲ್ಲರಿಗೂ ನಮಸ್ತೆ. ಇವತ್ತು ಸ್ಯಾರಿ ಫಾಲ್ನ ಯಾವ ಥರ ಈಸಿಯಾಗಿ ಹಾಕೋದು ಅಂತೇಳಿ ಹೇಳ್ಕೊಡ್ತೀನಿ. 2 ಎಳೆ ದಾರನ ತಗೊಂಡು ಈಸಿಯಾಗಿ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಎಲ್ಲೂ ಬಿಚ್ಚೋಗಲ್ಲ. ಒಬ್ಬರು ಹೇಳ್ತಾರೆ, ಒಂದು ವಾಶಲ್ಲೇ ಬಿಚ್ಚೋಯ್ತು ಮೇಡಮ್, ಹೋಯ್ತು, ಸ್ಯಾರಿ ಫಾಲೇ ಹಾಕಿರೋದೇ ಸರಿಯಾಗಿಲ್ಲ, ಗಟ್ಟಿಯಾಗಿಲ್ಲ ಅಂತೇಳಿ ಹೇಳ್ತಾರಲ್ಲ. ಇದನ್ನು ಈಸಿಯಾಗೂ ಹಾಕೋಬೋದು, ಬೇಗನೂ ಆಗುತ್ತೆ. ಈ ಥರ ಉದ್ದುದ್ದಾಗಿ ಹಾಕೊಂಡು ಹೋಗಬೇಕು. ಹಳೆ ಕಾಲದಲ್ಲೆಲ್ಲ ಮನೆಯಲ್ಲೇ ಸ್ಟಿಚ್ ಆಗ್ತಾಯಿದ್ರಲ್ಲ, ಆ ಥರ ಹಾಕಬೇಕು. ಆವಾಗ ಸ್ಯಾರಿ ಫಾಲ್ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ಎಷ್ಟು ವರ್ಷ ಆದ್ರೂ ಏನೂ ಆಗೋಲ್ಲ, ಅದೇ ಥರನೇ ಇರುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿ ನಾವೇ ಹಾಕೋಬೋದು. ತುಂಬ ಗಟ್ಟಿಯಾಗೂ ಇರುತ್ತೆ ಇದು, ತುಂಬ ಬಾಳಿಕೆನೂ ಬರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ ಇದು. ಈ ಥರ ಹಾಕೋದ್ರಿಂದ 2 ಎಳೆ ದಾರ ಹಾಕೋಬೇಕು. ಸಿಂಗಲ್ ಯಾವತ್ತೂ ಹಾಕಬಾರ್ದು. ಸಿಂಗಲ್ ಹಾಕಿದರೆ ಒಂದು ವಾಶಿಗೆ ಇಲ್ಲ ಒಂದು ಫಂಕ್ಷನಿಗೆ ಹೋಗಿ ಬಂದು ಒಂದು ಸ್ವಲ್ಪ ದೂರ ನಡೆದ್ರೂ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈ ಥರ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ, ಗಟ್ಟಿಯಾಗಿ ಇರುತ್ತೆ. ತುಂಬ ಈಸಿಯಾಗಿ ತುಂಬ ಬೇಗನೂ ಹಾಕೋಬೋದು. ಮನೇಲಿ ಟೈಲರ್ಸೇ ಹಾಕಬೇಕು ಅಂತೇನಿಲ್ಲ, ಮನೆಯಲ್ಲಿ ನಾವುಗಳೇ ಇದನ್ನು ಟ್ರೈ ಮಾಡ್ಕೋಬೋದು. ಇದೇ ಥರ ಸ್ಟಿಚಿಂಗ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ತೇಜಸ್ವಿನಿ ಕನಸು ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ತೋರಿಸ್ಕೊಡ್ತೀನಿ, ಈಸಿ ಟಿಪ್ಸ್ಗಳನ್ನ. ಇದೇ ಥರ ನೋಡಿ, ಚೆನ್ನಾಗಿ ಹಾಕೊಂಡು ಹೋಗ್ಬೋದು ಈಸಿಯಾಗಿ. ಬೇಗ ಇದನ್ನು ಅಡ್ಡ ಹಾಕೊಂಡು ಹೋದರೆ ಆಯಿತು, ಅಷ್ಟೇ.